ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಈ ಮಸಲ್ ಬಂದ್ಬಿಟ್ಟು ಸ್ಟರ್ನೋಕ್ಲಾಡೋಮಾಸ್ಟಾಯ್ಡ್ ಮಸಲ್ ಅಂತ. ಈ ಸ್ಟರ್ನೋಕ್ಲಾಡೋಮಾಸ್ಟಾಯ್ಡ್ ಮಸಲ್ ಬಂದ್ಬಿಟ್ಟು ನಮ್ಮ ನೆಕ್ನ ಫುಡ್ ಪೈಪ್ನ ಎರಡೂ ಭಾಗದಲ್ಲೂ ಇರುತ್ತೆ. ನಮ್ಮ ನೆಕ್ನ ಫ್ಲೆಕ್ಸಿಬಿಲಿಟಿ ಜೊತೆಗೆ ನಮ್ಮ ಹೆಡ್ನ ಮೊಬಿಲಿಟಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋದು ಈ ಸ್ಟರ್ನೋಕ್ಲಾಡೋಮಾಸ್ಟಾಯ್ಡ್ ಮಸಲ್ಲು. ಸೊ ಇಲ್ಲಿ ನಾವು ಯಾವುದೇ ಪ್ರೊಸೀಜರ್ ಮಾಡೋದು, ಎಸ್ಪೆಷಲಿ ಮೇಜರ್ಲಿ ಡೀಪ್ ಟಿಶ್ಯೂ ಮಸಾಜ್ ಮಾಡ್ತಿದ್ದೀವಿ ಅಥವಾ ಲಿಂಪ್ಯಾಟಿಕ್ ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಮಾಡೋ ಅಂಥ ಪ್ರೊಸೀಜರು ತುಂಬ ಜಂಟಲ್ ಆಗಿ ಹಾಗೇನೆ ಸ್ಲೋ ಆಗಿರಬೇಕು. ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಜಾ ಲೈನು ಪ್ರಾಪರಾಗಿ ಡಿಫೈನ್ ಆಗುತ್ತೆ. ಹಾಗೆಯೇ ಫೇಸಲ್ಲಿ ಇರುವಂಥ ಸ್ವೆಲ್ಲಿಂಗು, ಅಂಡರ್ ಐಲ್ ಆಗುವಂಥ ಪಫಿನೆಸ್ಸು ಎಲ್ಲದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಅದ್ರ ಜೊತೆ ನಮ್ಮ ಬ್ಲಡ್ ಫ್ಲೋ ಮತ್ತು ಸರ್ಕ್ಯುಲೇಷನ್, ಆಕ್ಸಿಜನ್ ಸಪ್ಲೈ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ಪೋಸ್ಚರ್ನ ಪ್ರಾಪರ್ ಅಲೈನ್ಮೆಂಟ್ ಜೊತೆಗೆ ನೆಕ್ನ ಫ್ಲೆಕ್ಸಿಬಿಲಿಟಿ ಹಾಗೆ ಮೊಬಿಲಿಟಿಯಲ್ಲಿನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಪಾಸಿಟಿವ್ ಸೈಡ್ ಆಯಿತು. ಇದರದ ನೆಗೆಟಿವ್ ಸೈಡ್ ಕೂಡ ಇದೆ. ಅದೇನಪ್ಪ ಅಂತಂದರೆ, ಟೆಕ್ನಿಷಿಯನ್ಗೆ ಪ್ರಾಪರ್ ಮೆಕ್ಯಾನಿಸಮ್ ಗೊತ್ತಿಲ್ಲ, ಅವ್ರಿಗೆ ಮಾಡೋವಂಥ ಮೆಥಡ್ ಗೊತ್ತಿಲ್ಲ ಅನ್ನೋದಾದರೆ ದೆರ್ ಆರ್ ಚಾನ್ಸಸ್ಸು ಸಿವಿಯರ್ ನೆಕ್ ಪೇನ್ ಆಗ್ಬೋದು, ಡಿಸಿನೆಸ್ ಬರ್ಬೋದು, ತುಂಬಾ ಜಾಸ್ತಿ ಹೆಡೇಕ್ ಬರ್ಬೋದು. ಹಾಗೇನೆ ಸಮ್ ರೇರ್ ಕೇಸಸ್ನಲ್ಲಿ ಸ್ಟ್ರೋಕ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಷಿಯನ್ಗೆ ಇದರೆಲ್ಲದ್ರ ಬಗ್ಗೆ ನಾಲೆಜ್ ಇರಬೇಕು. ಹಾಗೇನೆ ಪ್ರಾಪರ್ ಮೆಕ್ಯಾನಿಸಮ್ ಆ್ಯಂಡ್ ಥಿಯರಿ ಐಡಿಯಾನೂ ಇರಬೇಕು.